ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತರಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಇದೊಂದು ಘಟನೆ. ಇವರು ಹೆಸರು ಬಂದು ಸಂಚಿತಾ ಅಂತ ಇವ್ರ ಹೆಸರು. ಇವರಿಗೆ ಒಬ್ಬರು ಮಗಳಿರ್ತಾಳೆ. ಸಂಚಿತಾ ಅವ್ರಿಗೆ ಒಂದು ದೊಡ್ಡ ಆಸೆ, ನನ್ನ ಮಗಳು ಇಡೀ ಕ್ಲಾಸ್ಗೇ ಫಸ್ಟ್ ಬರಬೇಕು, ಅತಿ ಉತ್ತಮವಾಗಿರ್ತಕ್ಕಂಥ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಸಂಚಿತಾ ಅವರ ದೊಡ್ಡ ಕನಸಾಗಿರುತ್ತೆ. ಸೊ ಇವರು SSLC ಎಕ್ಸಾಮ್ ಅಂತಂದರೆ 9th ಅವ್ರ ಮಗಳನ್ನು ಪ್ರತಿ ವಾರ ದತ್ತಾತ್ರೇಯ ದೇವಸ್ಥಾನ, ಸ್ವಾಮಿ ಸಮರ್ಥರ ದೇವಸ್ಥಾನ, ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ದೇವಸ್ಥಾನ ಒಂದೇ ಜಾಗದಲ್ಲಿ ಇರುತ್ತೆ. ಪ್ರತಿ ರವಿವಾರ ಇವರನ್ನು ಅಂದರೆ ಸಂಚಿತಾ ಅವರನ್ನು ಮಗಳನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಆ ದೇವಸ್ಥಾನದ ಒಳಗಡೆ ಕುಂದ್ರಿಸಿ ಒಂದು ಅರ್ಧ ಗಂಟೆ ಜಪ ಮಾಡಿಸೋದು. ಈ ಕೆಲಸ ಪ್ರತಿ ವಾರ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೇ ಪರವಾಗಿಲ್ಲ, ಸಂಚಿತಾ ಅವರ ಮಗಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಆದರೆ ಡಿಸ್ಟಿಂಕ್ಷನ್ ಬರೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಸೊ ಅದ್ರ ಹಿಂದೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯತ್ನ ಬೇಕಾಗತ್ತೆ. ಮಕ್ಕಳು ಕೂಡ ಅದಕ್ಕೆ ಸಹಕರಿಸಬೇಕಾಗತ್ತೆ. 99% ಮನುಷ್ಯನ ಪ್ರಯತ್ನ ಇದ್ದಾಗ 1% ಸ್ವಾಮಿಯ ಕೃಪಾ ಆಶೀರ್ವಾದ ಇರುತ್ತೆ. ಸೊ ಸೇವೆ ಮಾಡಿದ್ದೀವಿ ಅಂದ ತಕ್ಷಣ ಸ್ವಾಮಿನೇ ಬಂದು ಎಕ್ಸಾಮ್ ಬರೆಯೋಕ್ಕಾಗಲ್ಲ ವೀಕ್ಷಕರೇ. ಸೊ ಈ ಪ್ರಯತ್ನ ಯಶಸ್ವಿಯಾಗಿ ಸಾಗ್ತಾ ಇರುತ್ತೆ. ಇವರು ಎಕ್ಸಾಮೂ ಹತ್ತಿರ ಬರುತ್ತೆ. ಎಕ್ಸಾಮ್ ಹತ್ತಿರ ಬಂದ ಮೇಲೆ ಅಷ್ಟರೊಳಗಡೆ ಇವರು ಮಗಳ ಜೊತೆ ಸೇರಿ ತಾಯಿ ಕೂಡ 108 ಪಾರಾಯಣದ ಸಂಕಲ್ಪ ಮಾಡಿಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಬರೀ ಅದು ತಮ್ಮ ಮಗಳ ಉಜ್ವಲ ಭವಿಷ್ಯಕ್ಕಾಗಿ. ಯಾಕಂದರೆ ಸಂಚಿತಾ ಅವರ ಒಂದು ಕನಸು, ನನ್ನ ಮಗಳು ಕಲಿಬೇಕು, ನನ್ನ ಮಗಳು ಮುಂದೆ ಬರಬೇಕು, ನಾನು ಪಟ್ಟಂಗೆ ಕಷ್ಟ ನನ್ನ ಮಗಳು ಪಡಬಾರ್ದು ಅನ್ನೋದು ಒಂದು ಥಾಟ್ಸಿಂದ. ಬಟ್ ಸಂಚಿತಾ ಅವರು ಚಿಕ್ಕವರಿದ್ದಾಗಿಂದಲೇ ಸ್ವಾಮಿ ಸೇವೆಯಲ್ಲಿ ಬಂದಿರ್ತಾರೆ. ಮದುವೆ ಮುಂಚೆಯಿಂದನೇ ಅದೊಂದು ಸ್ವಾಮಿಯ ಒಂದು ಪಾರಾಯಣ, ತಾರಕ ಮಂತ್ರದ ಪಠಣ, ಸ್ವಾಮಿಯ ನಾಮಸ್ಮರಣೆ ಇದು ಸತತವಾಗಿ ನಡೀತಾನೆ ಇರುತ್ತೆ. ಆದರೆ ವಿಧಿಲಿಖಿತ ಅನ್ನೋದು ಯಾರಿಗೂ ಬಿಟ್ಟಿರಲ್ಲ ಅದು. ಸೊ ಅಂಥ ಬಡತನದ ಪರಿಸ್ಥಿತಿಯಲ್ಲೂ ಕೂಡ ಸಂಚಿತಾ ಅವರು ತಮ್ಮ ಮಗಳಿಗೆ ಚೆನ್ನಾಗಿ ಓದಿಸ್ತಾ ಇರ್ತಾರೆ. ಇದು ಎಕ್ಸಾಮ್ ಹತ್ತಿರ ಬರುತ್ತೆ. ಎಕ್ಸಾಮ್ ಹತ್ತಿರ ಬಂದಾಗ ಇವರು ಯಥಾ ಪ್ರಕಾರ ಸಂಚಿತಾ ಅವರ ಯಜಮಾನರು ಮತ್ತು ಸಂಚಿತಾ ಅವರು ಒಂದು ಈಗ ಸ್ಕೂಲಿಗೆ ಬಿಡಕ್ಕೆ ಹೋಗ್ಬೇಕಲ್ವ, ಬಿಡಕ್ಕೆ ಹೋಗಿರ್ತಾರೆ. ಬಿಡಕ್ಕೆ ಹೋದಾಗ ಸಂಚಿತಾ ಅವರ ಒಂದು ಯಜಮಾನರ ಗಾಡಿ ತೊಗೊಂಡೋಗಿ ಆ ಒಂದು ಗೇಟು ಹತ್ರ ಹಾಕ್ತಾರೆ. ಇವಳು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಒಂದು ಗಾಡಿ ಮೇಲೆ ಒಂದು ವರ್ಡ್ಸ್ ಬರೆದಿರುತ್ತೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪ್ರಬ್ರಹ್ಮ ಅಕ್ಕಲಕೋಟಿ ಸ್ವಾಮಿ ಸಮರ್ಥ ಅಂಥೇಳಿ. ಸೊ ಆ ಗಾಡಿ ನೋಡಿ ಇವ್ರಿಗೆ ಇಷ್ಟು ಮಿರಾಕಲ್ ಅನಿಸುತ್ತೆ. ಅಂದರೆ ಬ್ಯಾಕ್ ಸೈಡ್ ಅದು ಈ ಬಜಾಜ್ ಚೇತಕ್ ಮೇಲೆ ಮೊದಲು ಅದು ರೌಂಡು ಫಿಟ್ ಮಾಡಿರ್ತಾರೆ, ಅದ್ರ ಮೇಲೆ ಬರೆದಿರ್ತಾರೆ ಅಂತ ಹೇಳಿದ್ರು ಅವರು. ನೋಡಿ, ಇದು ಕೋಇನ್ಸಿಡೆಂಟಾ ಅಥವಾ ಒಂದು ಒಳ್ಳೆತನಕ್ಕೆ ಮುನ್ಸೂಚನೆಯ ಒಂದು ಗೊತ್ತಿಲ್ಲ. ಸೊ ಆಗುತ್ತೆ. ಎಕ್ಸಾಮು ಮುಗಿಸ್ಕೊಂಡು
ಬರ್ತಾರೆ. ಎಕ್ಸಾಮ್ ಮುಗಿಸ್ಕೊಂಡು ಒಂದು ಎಕ್ಸಾಮಿಂದ ಹಿಡಿದ ಕೊನೆವರೆಗೂ ಕೂಡ ಆ ಗಾಡಿ ಇವ್ರು ಹೋಗೋಕ್ಕಿಂತ ಮುಂಚೆ ಆ ಗಾಡಿಯಲ್ಲಿರುತ್ತೆ. ಅದರ ಅರ್ಥ ಏನು ಅಂತಂದರೆ, ಭ್ಯೂ ನಕೋ ಮಿ ತುಜೆ ಪಾಟಿಸಿ ಆಹೆ, ನೀನು ಹೆದರಬೇಡ, ನಿನ್ನ ಹಿಂದೆ ನಾನಿದ್ದೀನಿ ಅನ್ನೋ ಒಂದು ಮಹಾರಾಜರು ಕೊಟ್ಟಿರ್ತ ಪ್ರಚೀತಿಗೆ ಅದು ಜೀವಂತ ಜ್ವಲಂತ ಸಾಕ್ಷಿ ವೀಕ್ಷಕರೇ. ಸೊ ಇದು 6 ದಿವಸ 7 ದಿವಸ ಎಲ್ಲ ಎಕ್ಸಾಮ್ ಮುಗಿದೋಗ್ಬಿಡುತ್ತೆ. ಎಕ್ಸಾಮ್ ಮುಗಿದಾದ ಮೇಲೆ ರಿಸಲ್ಟ್ ಆದರೆ ನೋಡಿ, ಅವರ ಒಂದು ನಂಬಿಕೆ ವಿಶ್ವಾಸ ಯಾವ ಥರ ಇರುತ್ತೆ ಅಂದರೆ, ಅದಾದಮೇಲೂ ಕೂಡ ಎಕ್ಸಾಮ್ ಆದಮೇಲೂ ಕೂಡ ಅವರು ಆ ಒಂದು ದೇವಸ್ಥಾನಕ್ಕೆ ಹೋಗೋದು, ಬೇಡಿಕೆಯನ್ನು ಕಟ್ಕೊಳ್ಳೋದು, ಅಲ್ಲಿ ಜಪ ಮಾಡೋದು, ನಾಮಸ್ಮರಣೆ ಮಾಡೋದು, ಇದು ಯಾವುದನ್ನು ಕೂಡ ಸಂಚಿತ ಅವರು ಬಿಟ್ಟಿರಲ್ಲ. ಕೊನೆಗೂ ಕೂಡ ಎಕ್ಸಾಮ್ ಬರುತ್ತೆ. ಎಕ್ಸಾಮಲ್ಲಿ ಆ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ದೇವರಾಗ್ತಾರೆ, ಬೇರೆ ಯಾವುದಾದ್ರೂ ಜಾಗಕ್ಕೆ ಕರ್ಕೊಂಡು ಹೋದರೆ ಬೇರೆ ಆಗ್ತಾರೆ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗಬೇಕು, ಏನು ಅವರನ್ನು ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ತಂದೆ ತಾಯಿಯಾಗಿರೋ ನಿಮ್ಮ ಜವಾಬ್ದಾರಿ ವೀಕ್ಷಕರೇ. ಸೊ ಕೊನೆಗೆ ಸಂಚಿತ ಅವರ ಮಗಳ ರಿಸಲ್ಟ್ ಬರುತ್ತೆ. ನೀವು ನಂಬ್ತೀರ ಇಲ್ಲ ಗೊತ್ತಿಲ್ಲ ವೀಕ್ಷಕರೇ, 98.8. ಅದು ಬಹುಶಃ ಅನಿಸುತ್ತೆ ಇದು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನಾಟಕನ ಅಂತ ಅನಿಸುತ್ತೆ. ಬಟ್ ವಿತ್ ಪ್ರೂಫ್ ಅವರು ಆ ವಿಡಿಯೋದಲ್ಲಿ ಅದನ್ನು ಅವರು ತೋರಿಸಿದ್ದಾರೆ. ಅವರ ಮಾರ್ಕ್ಸ್ ಕಾರ್ಡು, ಅದು ಒಂದು ಮೇಲೆ ಅಟ್ಯಾಚ್ ಮಾಡಿರ್ತಕ್ಕಂಥ ಫೋಟೋ, ಇಟ್ಸ್ ಅನ್ಬಿಲೀವೇಬಲ್. ಅದು ನೋಡಿ, ಮಹಾರಾಜರಿಗೆ ನಮಗೇನು ಕೊಡಬೇಕು ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ಮತ್ತು ನಮ್ಮ ಕೈಯಿಂದ ಏನು ಸೇವೆ ತೊಗೋಬೇಕು ಅನ್ನೋದು ಗೊತ್ತಿರುತ್ತೆ. ಕಾಲ ಅದಕ್ಕೆ ಉತ್ತರ ಕೊಡುತ್ತೆ. ಕಾಲ ಬರೋವರೆಗೂ ನಾವು ಕಾಯಲೇಬೇಕು. ನಾವು ಎಷ್ಟೇ ದೊಡ್ಡವರಾಗಿರಲಿ ತಾಳ್ಮೆ ಸಹನೆ ಅದು ಇರಲೇಬೇಕು ನಮಗೆ. ಕೊನೆಗೂ ಸಂಚಿತ ಅವರು ತಮ್ಮ ಮಗಳಿಗೋಸ್ಕರ 108 ಪಾರಾಯಣ ಮಾಡಿ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಸಂಚಿತ ಅವರ ಮಗಳಿಗೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.